ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಜ್ಞಾನ ನಿಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು ಭಾರತದ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದ ಅತ್ಯಂತ ಪ್ರಮುಖ ವಿಷಯವಾದ ನದಿಗಳು ಮತ್ತು ಪರ್ವತ ಶ್ರೇಣಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋ KPSC, KEA, FTA, STA, ಪೊಲೀಸ್ ಹಾಗೂ ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಉಪಯುಕ್ತವಾಗಿದೆ. ಹಾಗಾದರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಬನ್ನಿ ವಿಷಯವನ್ನು ಪ್ರಾರಂಭಿಸೋಣ. ಮೊದಲಿಗೆ ಭಾರತದ ನದಿಗಳನ್ನು ಎರಡು ಪ್ರಮುಖ ಗುಂಪುಗಳಾಗಿ ವಿಂಗಡಿಸಬಹುದು. ಮೊದಲನೆಯದು ಹಿಮಾಲಯ ನದಿಗಳು, ಎರಡನೆಯದು ಪೆನಿನ್ಸುಲಾರ್ ಅಥವಾ ಪರ್ಯಾಯದ್ವೀಪೀಯ ನದಿಗಳು. ಹಿಮಾಲಯ ನದಿಗಳು ಸಾಮಾನ್ಯವಾಗಿ ಹಿಮಾಲಯ ಪ್ರದೇಶದಲ್ಲಿ ಉಗಮಿಸುತ್ತವೆ ಮತ್ತು ಹಿಮನದಿಗಳು ನೀರಿನಿಂದ ಕೂಡಿರುವುದರಿಂದ ವರ್ಷಪೂರ್ತಿ ಹರಿಯುವ ನದಿಗಳಾಗಿವೆ. ಉದಾಹರಣೆ ಗಂಗಾ, ಸಿಂಧು ಮತ್ತು ಬ್ರಹ್ಮಪುತ್ರ. ಇನ್ನು ಪೆನಿನ್ಸುಲರ್ ನದಿಗಳು ಮುಖ್ಯವಾಗಿ ಪಶ್ಚಿಮ ಘಟ್ಟಗಳು ಮತ್ತು ಪ್ರಸ್ಥಭೂಮಿ ಪ್ರದೇಶಗಳಲ್ಲಿ ಉಗಮಿಸುತ್ತವೆ. ಇವುಗಳ ಹರಿವು ಮಳೆಯ ಮೇಲೆ ಹೆಚ್ಚು ಅವಲಂಬಿತವಾಗಿರುತ್ತದೆ. ಉದಾಹರಣೆ ಗೋದಾವರಿ, ಕೃಷ್ಣ ಮತ್ತು ಕಾವೇರಿ ಇವುಗಳಿಗೆ ಪ್ರಮುಖ ಉದಾಹರಣೆಗಳು. ಈಗ ಹಿಮಾಲಯ ನದಿಗಳ ಬಗ್ಗೆ ನೋಡೋಣ. ಮೊದಲನೆಯದು ಗಂಗಾ ನದಿ. ಗಂಗಾ ನದಿಯ ಉಗಮ ಉತ್ತರಾಖಂಡದ ಗಂಗೋತ್ರಿ ಪ್ರದೇಶದಲ್ಲಿರುವ ಗೋಮುಖದಿಂದ ಆಗುತ್ತದೆ. ಇದರ ಉದ್ದ ಸುಮಾರು 2525 ಕಿಲೋಮೀಟರ್. ನಂತರ ಇದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಮುಂದೆ ಸಿಂಧು ನದಿ. ಸಿಂಧು ನದಿಯ ಉಗಮ ಟಿಬೆಟ್ ಪ್ರದೇಶದ ಮಾನಸ ಸರೋವರದ ಸಮೀಪದಲ್ಲಿದೆ. ಸಿಂಧು ನದಿಯ ದಡದಲ್ಲಿಯೇ ಪ್ರಸಿದ್ಧ ಸಿಂಧು ಕಣಿವೆ ನಾಗರಿಕತೆ ಬೆಳೆಯಿತು. ಇನ್ನು ಮೂರನೆಯದು ಬ್ರಹ್ಮಪುತ್ರ ನದಿ. ಇದು ಟಿಬೆಟನ್ ಉಗಮಿಸಿ ಅಸ್ಸಾಂ ಮೂಲಕ ಹರಿದು ನಂತರ ಬಾಂಗ್ಲಾದೇಶವನ್ನು ಸೇರುತ್ತದೆ. ಒಂದು ಮುಖ್ಯ ಎಕ್ಸಾಮ್ ಟಿಪ್: ಸಿಂಧು, ಗಂಗಾ ಮತ್ತು ಬ್ರಹ್ಮಪುತ್ರ ಇವು ಹಿಮಾಲಯದ ಪೆರೆನಿಯಲ್ ನದಿಗಳು. ಈ ವ್ಯತ್ಯಾಸವನ್ನು ಪೆನಿನ್ಸುಲಾರ್ ನದಿಗಳೊಂದಿಗೆ ಹೋಲಿಸಿ ಪ್ರಶ್ನೆ ಕೇಳುವ ಸಾಧ್ಯತೆ ಇದೆ. ಈಗ ಪೆನಿನ್ಸುಲಾರ್ ನದಿಗಳ ಪ್ರಮುಖ ಉದಾಹರಣೆಗಳನ್ನು ನೋಡೋಣ. ಮೊದಲನೆಯದು ಗೋದಾವರಿ ನದಿ. ಗೋದಾವರಿ ನದಿಯ ಉಗಮ ಮಹಾರಾಷ್ಟ್ರದ ನಾಸಿಕ್ ಪ್ರದೇಶದಲ್ಲಿ ಆಗುತ್ತದೆ. ಇದನ್ನು ದಕ್ಷಿಣ ಗಂಗಾ ಎಂದು ಕರೆಯಲಾಗುತ್ತದೆ. ಪೆನಿನ್ಸುಲಾರ್ ನದಿಗಳಲ್ಲಿ ಗೋದಾವರಿ ಅತಿ ಉದ್ದವಾದ ನದಿಯಾಗಿದೆ. ಎರಡನೆಯದು ಕೃಷ್ಣಾ ನದಿ. ಇದರ ಉಗಮ ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಆಗುತ್ತದೆ. ಕೃಷ್ಣಾ ನದಿ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಮೂಲಕ ಹರಿಯುತ್ತದೆ. ಇದು ನಮ್ಮ ಕರ್ನಾಟಕಕ್ಕೆ ಅತ್ಯಂತ ಪ್ರಮುಖವಾದ ಕಾವೇರಿ ನದಿ. ಇನ್ನು ನಮ್ಮ ಕರ್ನಾಟಕಕ್ಕೆ ಅತ್ಯಂತ ಪ್ರಮುಖವಾದದ್ದು ಕಾವೇರಿ ನದಿ. ಕಾವೇರಿ ನದಿಯ ಉಗಮ ಕರ್ನಾಟಕದ ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಆಗುತ್ತದೆ. ಈಗ ಎಕ್ಸಾಮ್ ಟಿಪ್ ನೋಡೋಣ. ಗೋದಾವರಿ, ಕೃಷ್ಣ ಮತ್ತು ಕಾವೇರಿ ಈ ಮೂರು ನದಿಗಳು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಉಗಮಿಸುತ್ತವೆ ಎಂಬ ಅಂಶವನ್ನು ನೆನಪಿಟ್ಟುಕೊಳ್ಳಿ. ಇದೀಗ ಭಾರತದ ಪ್ರಮುಖ ಪರ್ವತ ಶ್ರೇಣಿಯಾದ ಹಿಮಾಲಯದ ಬಗ್ಗೆ ನೋಡೋಣ. ಹಿಮಾಲಯವು ವಿಶ್ವದ ಅತ್ಯಂತ ಎತ್ತರದ ಪರ್ವತ ಶ್ರೇಣಿಗಳಲ್ಲಿ ಪ್ರಮುಖವಾದದ್ದು. ಇದು ಭಾರತದ ಉತ್ತರ ಭಾಗದಲ್ಲಿ ನೈಸರ್ಗಿಕ ಗಡಿಯಂತೆ ಕಾರ್ಯನಿರ್ವಹಿಸುತ್ತದೆ. ಹಿಮಾಲಯವನ್ನು ಮುಖ್ಯವಾಗಿ 3 ಭಾಗಗಳಾಗಿ ವಿಂಗಡಿಸಲಾಗುತ್ತದೆ. ಮೊದಲನೆಯದು ಗ್ರೇಟರ್ ಹಿಮಾಲಯ ಅಥವಾ ಹಿಮಾದ್ರಿ. ಎರಡನೆಯದು ಲೇಸರ್ ಹಿಮಾಲಯ ಅಥವಾ ಹಿಮಾಚಲ. ಮೂರನೆಯದು ಶಿವಾಲಿಕ್. ಇಲ್ಲಿ ಒಂದು ಪ್ರಮುಖ ವಿಷಯವನ್ನು ನೆನಪಿಡಿ: ಭಾರತದ ಅತಿ ಎತ್ತರದ ಶಿಖರ ಎಂದು ಈ ಪ್ರೆಸೆಂಟೇಷನ್ನಲ್ಲಿ ಕಾಂಚನಜುಂಗ ನೀಡಲಾಗಿದೆ. ಇದರ ಎತ್ತರ ಸುಮಾರು 8586 ಮೀಟರ್ ಮತ್ತು ಇದು ಸಿಕ್ಕಿಂ ಪ್ರದೇಶದಲ್ಲಿದೆ. ಆದರೆ ವಿಶ್ವದ ಅತಿ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್, ಇದು ನೇಪಾಳದಲ್ಲಿದೆ. ಇನ್ನು ಭಾರತದ ಇತರ ಪ್ರಮುಖ ಪರ್ವತ ಶ್ರೇಣಿಗಳನ್ನು ನೋಡೋಣ. ಮೊದಲನೆಯದು ಪಶ್ಚಿಮ ಘಟ್ಟಗಳು. ಇವು ಗುಜರಾತ್ನಿಂದ ಕನ್ಯಾಕುಮಾರಿಯವರೆಗೆ ವಿಸ್ತರಿಸಿವೆ. ಪಶ್ಚಿಮ ಘಟ್ಟಗಳು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿವೆ. ಗೋದಾವರಿ, ಕೃಷ್ಣ ಮತ್ತು ಕಾವೇರಿ ನದಿಗಳ ಉಗಮ ಪ್ರದೇಶಗಳ ಕುರಿತು ಈ ವಿಷಯದಲ್ಲಿ ಗಮನ ಕೊಡಬೇಕು. ಮುಂದೆ ಪೂರ್ವ ಘಟ್ಟಗಳು. ಇವು ಭಾರತದ ಪೂರ್ವ ಕರಾವಳಿಯ ಭಾಗದಲ್ಲಿ ಕಂಡುಬರುತ್ತವೆ. ಪಶ್ಚಿಮ ಘಟ್ಟಗಳಂತೆ ನಿರಂತರವಾಗಿರದೆ ಹಲವೆಡೆ ಒಂದೆಡೆ ರೀತಿಯಲ್ಲಿ ಕಂಡುಬರುತ್ತವೆ.
ಇನ್ನು ಅತ್ಯಂತ ಪ್ರಮುಖವಾದ ಅರಾವಳಿ ಪರ್ವತ ಶ್ರೇಣಿ. ಇದು ಮುಖ್ಯವಾಗಿ ರಾಜಸ್ಥಾನ ಪ್ರದೇಶದಲ್ಲಿ ಕಂಡುಬರುತ್ತದೆ. ಅರಾವಳಿ ಭಾರತದ ಅತ್ಯಂತ ಪುರಾತನ ಪರ್ವತ ಶ್ರೇಣಿಗಳಲ್ಲಿ ಒಂದಾಗಿದೆ. ಇದರ ಅತ್ಯಂತ ಎತ್ತರದ ಶಿಖರ ಗುರು ಶಿಖರ್. ಇದು ಮೌಂಟ್ ಅಬು ಪ್ರದೇಶದಲ್ಲಿದೆ. ಎಕ್ಸಾಮ್ನಲ್ಲಿ ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು ಎಂದು ಕೇಳಿದರೆ ಅರಾವಳಿ ಎಂಬ ಉತ್ತರವನ್ನು ನೆನಪಿಟ್ಟುಕೊಳ್ಳಿ. ಈಗ ಈ ಪ್ರಮುಖ ನದಿಗಳ ಉಗಮ ಸ್ಥಳಗಳನ್ನು ಸುಲಭವಾಗಿ ನೆನಪಿಟ್ಟುಕೊಳ್ಳಲು ಒಂದು ಮೆಮೊರಿ ಟ್ರಿಕ್ ನೋಡೋಣ. ಗಂಗಾ ಗಂಗೋತ್ರಿ, ಗೋದಾವರಿ ನಾಸಿಕ್, ಕೃಷ್ಣ ಮಹಾಬಲೇಶ್ವರ, ಕಾವೇರಿ ತಲಕಾವರಿ. ಈ 4 ಒಂದೇ ಬಾರಿ ಜೋರಾಗಿ ಹೇಳಿ ಪರೀಕ್ಷೆಯ ಸಮಯದಲ್ಲಿ ಸುಲಭವಾಗಿ ನೆನಪಿಗೆ ಬರುತ್ತದೆ. ಇದೀಗ ನಿಮಗಾಗಿ ಒಂದು ಕ್ವಿಕ್ ಕ್ವಿಜ್. ಮೊದಲನೇ ಪ್ರಶ್ನೆ, ಭಾರತದ ಅತಿ ಎತ್ತರದ ಶಿಖರ ಯಾವುದು? ಕಾಮೆಂಟ್ನಲ್ಲಿ ತಿಳಿಸಿ. ಎರಡನೇ ಪ್ರಶ್ನೆ, ಗೋದಾವರಿ ನದಿಯನ್ನು ಯಾವ ಹೆಸರಿನಿಂದ ಕರೆಯುತ್ತಾರೆ? ಮೂರನೇ ಪ್ರಶ್ನೆ, ಭಾರತದ ಅತ್ಯಂತ ಪುರಾತನ ಪರ್ವತ ಶ್ರೇಣಿ ಯಾವುದು? ನಾಲ್ಕನೇ ಪ್ರಶ್ನೆ, ಕಾವೇರಿ ನದಿ ಎಲ್ಲಿ ಉಗಮಿಸುತ್ತದೆ? ವಿಡಿಯೋವನ್ನು ಪಾಸ್ ಮಾಡಿ 4 ಪ್ರಶ್ನೆಗಳ ಉತ್ತರವನ್ನು ನೀವು ಹೇಳಿಕೊಳ್ಳಿ. ನಿಮಗೆ 4ಕ್ಕೆ 4 ಉತ್ತರಗಳು ಗೊತ್ತಾದರೆ ನೀವು ಜಿಯೋಗ್ರಫಿನಲ್ಲಿ ಒಳ್ಳೆಯ ದಾರಿ ಮಾಡಿಕೊಂಡಿದ್ದೀರಿ. ಇಂದಿನ ಭಾರತದ ಭೂಗೋಳಶಾಸ್ತ್ರ, ನದಿಗಳು ಮತ್ತು ಪರ್ವತಗಳು ವಿಷಯದ ವಿಡಿಯೋ ಇಲ್ಲಿಗೆ ಮುಕ್ತಾಯ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇಂತಹ ಸ್ಪರ್ಧಾತ್ಮಕ ಪರೀಕ್ಷೆಯ ಉಪಯುಕ್ತ ಜಿಕೆ ಮತ್ತು ಶೈಕ್ಷಣಿಕ ವಿಡಿಯೋಗಳಾಗಿ ಜ್ಞಾನ ನಿಲಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತುವುದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಜನರಲ್ ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿಗೆ ಸಂಬಂಧಿಸಿದಂತಹ ಪ್ರಮುಖ ಜಿಕೆ ಪ್ರಶ್ನೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದ.